ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರೋದು. ನಾನು BVB ಕಾಲೇಜಲ್ಲಿ ಗೋಲ್ಡ್ ಮೆಡಲಿಂದ BE ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ STM ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ VTUಗೆ ಸೆಕೆಂಡ್ ರ್ಯಾಂಕ್ ಮೂಲಕ MTech ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 8 ವರ್ಷದಿಂದ STM ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದು, ಈಗ ಸದ್ಯಕ್ಕೆ ನನ್ನ PhD ಥೀಸಿಸ್ ಕೂಡ ಸಬ್ಮಿಟ್ ಮಾಡ್ತಿದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ಡಾಕ್ಟರ್ ಮಂಜುಳಾ ಸೂರ್ಯಬನ್ ಆಗ್ಬೋದು. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು PU ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ 5.5 ವರ್ಷದ ಒಬ್ಬ ಮಗಳಿದ್ದಾಳೆ, UKG ಹೋಗ್ತೀನಿ. ಇದು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್. ತಾವೆಲ್ಲರೂ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಬಹಳ ಕಾತುರದಿಂದ ನಮ್ಮ ಗುರುಗಳ ಬಾಯಿಂದ 1-2 ಮಾತುಗಳನ್ನ ಕೇಳಬೇಕಂತ ನಾವೆಲ್ಲ ಕಾಯ್ತಿದ್ದೀವಿ. ಸಮಯದ ಅಭಾವ ಇದೆ, ಊಟದ ಸಮಯ ಆಗದೆ ಎಲ್ಲರಿಗೂ ಗೊತ್ತದ. ಆದ್ರೆ ನಮ್ಮ ಗುರುಗಳು 1-2 ಮಾತುಗಳನ್ನ ನಮ್ಗೆ ಹೇಳಿ ನಂತರ ಊಟದ ನಂತರ ಅವ್ರದ್ದು ಬಹಳ ಡಿಸ್ಕಷನ್ಸ್ ಅದಾವ ಅನಿಸ್ತದ, ಅವ್ರು ಕಂಟಿನ್ಯೂ ಮಾಡ್ತಾರ. ನಾವು ತಾವೆಲ್ಲ 1-2 ಮಾತುಗಳನ್ನ ಇಂದು ಈ ಅಭೂತಪೂರ್ವ ಗುರು ಶಿಷ್ಯರ ಒಂದು ಮಿಲನದ ಒಂದು ಕಾರ್ಯಕ್ರಮ. ಬಹಳಷ್ಟು ಸಂತೋಷವಾಗಿ ಬಂದಿದ್ದೀರಿ ನೀವೆಲ್ಲ. ಗುರುಗಳು ಕಾಣಬೇಕು, ಕಲಿಸಿದ ಗುರುಗಳ ಜೊತೆಗೆ ಮಾತಾಡಬೇಕು ಅಂತ ಇದ್ದೀರಿ. ಇಲ್ಲೇ ನಿಮ್ಮನ್ನು ಕುರಿತು ಬಹಳ ಜನ ನಮ್ಮೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಮಾತಾಡಿದ್ದಾರೆ. ವೇಳೆ ಭಾಳ ಆಗ್ತಾ ಬಂದಿದೆ, ಊಟ ಮಾಡಬೇಕಾಗಿದೆ, ಮನೆಗೆ ಹೋಗ್ಬೇಕಾಗೈತೆ ಅನ್ನೋದು ಕೆಲವರು ಮನಸ್ಸಿನಾಗ ಇರ್ತೈತಿ. ಹಾಗೇನ ನನಗೂ ಕೂಡ ಒಬ್ಬವನೇ ನಾನು. ಆದರೂ ಕೂಡ ಇಲ್ಲಿ ಈಗೀಗ ಈ ನಿಮ್ಮ ಬಗ್ಗೆ ಅಷ್ಟೇ ಅಡ್ರೆಸ್ಸಿಂಗ್ ಮಾಡಿ ಮಾತಾಡ್ತೀನಿ ಅಷ್ಟೇ. ಬದುಕು ಹೇಗಿರ್ಬೇಕು, ಬದುಕು ಹೇಗಿರ್ಬೇಕು ಅಂದ್ರೆ ಬಹಳ ಸರಳವಾಗಿರ್ಬೇಕು, ಬಹಳ ಸರಳವಾಗಿರ್ಬೇಕು. ನಗನಗತ ಪ್ರೀತಿಯಿಂದ ಜೀವನ ಕಳಿಬೇಕು. ಉಳಿದಿದ್ದೆಲ್ಲ ನೀವು ಮಾಡಿದ್ದೀರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಬದುಕಿನಲ್ಲಿ ಎಂದಿಗೂ ನೀವು ಕೂಡ ಏನಿದೆಯಲ್ಲ ಐರದಿಂದ ಇರ್ಬೇಕು. ಎಂದಿಗೂ ಬೇಡ. ಇಟ್ ಇಸ್ ನಾಟ್ ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಆಗೇ ಇರ್ತೈತಿ ಜೀವನ ಅಂತಲ್ಲ. ಆ ಪ್ರಾಬ್ಲಮ್ಗೆ ಸಾಲ್ವ್ ಆಗ್ತಕ್ಕಂಥ ಒಂದು ಜೀವನ, ಅದಕ್ಕೆ ಸಮಸ್ಯೆಗೆ ಉತ್ತರ ಆನ್ಸರ್ ಇದ್ದೇ ಇರ್ತೈತಿ. ಯಾರು ನಿರಾಶೆಗೊಳ್ತಕ್ಕಂಥ ಒಂದು ಕೆಲಸ ಮಾಡ್ಲಿಕ್ಕೆ ಕೊಡ್ಬೇಡ. ನಿಮ್ಮ ವೃತ್ತಿಯನ್ನ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, ಯಾರೇ ಆಗಲಿ ಆ ವೃತ್ತಿಯನ್ನ ಪ್ರೀತಿಸ್ತಕ್ಕಂಥ ಒಂದು ಕೆಲಸ ಮಾಡಿ. ಅದರಲ್ಲಿ ತೃಪ್ತತೆ ಪಡ್ರಿ. ಅದರಲ್ಲಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಾಮಾಣಿಕವಾದಂಥ ನಿಮ್ಮ ಕೆಲಸದ ಮೇಲೆ ಒಂದು ಪ್ರಯತ್ನವನ್ನು ನೀವು ಮಾಡಿದ್ದಕ್ಕೇ ಅದರ ನಿಮ್ಮ ಬದುಕು ಇನ್ನಷ್ಟು ಹಸನ ಆಗ್ತಾ ಹೋಗ್ತದೆ, ಯಶಸ್ವಿ ಆಗ್ತಾ ಹೋಗ್ತದೆ. ಜೀವನದಾಗ ಮದುವೆ ಆಗೋದು ಒಂದು ಘಟ್ಟ, ಕಲಿಯುವುದಕ್ಕಿಂತ ಒಂದು ಪೂರ್ವದಲ್ಲಿ ಇರ್ತಕ್ಕಂಥದ್ದು. ಮದುವೆ ಆಗೋದು ಒಂದು ಘಟ್ಟ, ಮದುವೆ ಆದ ಮೇಲೆ ನಿಮ್ಮ ಮಕ್ಕಳನ್ನು ಕಲಿಸ್ತಕ್ಕಂಥದ್ದು. ನೀವು ಶಿಕ್ಷಣ ಕೊಟ್ಟದು ಅವ್ರಿಗೆಲ್ಲ ಈಗ ನೀವು ಶಿಕ್ಷಣ ಕೊಡ್ಸಾಕತ್ತೀರಿ. ಆ ಮಕ್ಕಳನ್ನು ಕೂಡ ನೀವೇನೆಲ್ಲ ಸರ್ಕಾರಿ ಶಾಲೆಗಳ ಬಗ್ಗೆ ಪ್ರೀತಿ ಕಾಳಜಿಯನ್ನು ನೀವು ಅವ್ರಿಗೆ ಬಿತ್ತಿ ಸಾರಿ ಹೇಳ್ತಾ ಇದ್ದೀರಿ. ಇದರ ಜೊತೆಯಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಊರಲ್ಲೇ ಅಥವಾ ಸರ್ಕಾರಿ ಶಾಲೆಗಳೇ ಥರ ಯಾವ ಶಾಲೆ ಇದೆಯಲ್ಲ ಆ ಶಾಲೆಗೆ 2 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೊಮ್ಮೆ ಹೋಗಿ ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಗುರುಗಳ ಜೊತೆಗೆ ಮಾತಾಡಿ, ಸಾರ್ ಏನಾದರೂ ಸಮಸ್ಯೆ ಇದೆಯಾ, ಕಲಿಸ್ಲಿಕ್ಕೆ ಏನು ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಏನಾದರೂ ಬೇಕಾ, ಇದನ್ನ ದಾನ ರೂಪದಲ್ಲಿ ಕೊಡ್ತೀನಿ ಅಥವಾ ಕೊಡ್ಲಿಕ್ಕೆ ಆಗದಿದ್ರು ಸಹಿತ ಸರ್ ಇದ್ರ ಬಗ್ಗೆ ವಿಚಾರ ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ, ಉತ್ತಮವಾದಂಥ ಒಂದು ಶಿಕ್ಷಣ ನೀವು ಕೊಡ್ತಾ ಇದ್ದೀರಿ, ಅದನ್ನು ಇನ್ನಷ್ಟು ಜಾಸ್ತಿ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿಸ್ತೇವೆ ಅಂತಕ್ಕಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಇಟ್ಕೊಂಡಿದೆ. ಇದು ನಿಮ್ಮ ಮಕ್ಕಳ ಯಶಸ್ವಿಗೆ ಏನೈತೆಲ್ಲ ಒಂದೇ ಒಂದು ಕೆಲಸ, ಅವರಿಗೆ ಜಾಸ್ತಿ ನೀವು ಪ್ರೀತಿ ತೋರಿಸ್ರಿ. ಆ ಮಕ್ಕಳು ನಾಳೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದಿಲ್ಲ, ನಾಳೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸೋಂಗಿಲ್ಲ, ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ. ಆ ಮಕ್ಕಳಿಗೆ ಒಂದು ನಂಬಿಕೆ ಇಡಿ, ಮಕ್ಕಳನ್ನು ಅತಿ ಹೆಚ್ಚಾಗಿ ಪ್ರೀತಿಸಿರಿ, ಅವ್ರಿಗೆ ಉತ್ತಮವಾದಂಥ ಒಂದು ಶಿಕ್ಷಣ ಕೊಡಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿರಿ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿಗೆ 30ರಿಂದ 40 ವಯಸ್ಸಿನೊಳಗೆ ಇದ್ದವರದಿರಿ. ಬದುಕಿವು ಹಸನಾಗಬೇಕಾದ್ರೆ ಈಗ 40 ವರ್ಷದೊಳಗೆ ಗಟ್ಟಾಗಬೇಕು. 40 ವರ್ಷದಾಗ ನಾವು ಏನು ಮಾಡಬೇಕನ್ನೋದು ಒಂದು ತೀರ್ಮಾನ ಮಾಡ್ಕೋಬೇಕು.
ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೋಬೇಕು. ಮಕ್ಕಳನ್ನು ಹ್ಯಾಕೆ ಬೆಳೆಸಬೇಕು ಅನ್ನತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡ್ಕೋಬೇಕು. ಹೆಣ್ಮಕ್ಕಳು ಸಂಸಾರದ ಕಣ್ಣು ಅನ್ನತಕ್ಕಂಥ ಒಂದು ಪಾತ್ರ ಇದೆ. ಅದೇ ತೆರನಾಗಿನ ನೀವು ಕೂಡ ಏನಿದೆಯಲ್ಲ ಏನು ಮಾಡಬೇಕು ಮಕ್ಕಳಿಗೆ ಅನ್ನತಕ್ಕಂಥದ್ದನ್ನು ಅದನ್ನು ಮಾಡ್ರಿ, ಒಳ್ಳೆತನವನ್ನು ಅವ್ರಿಗೆ ಕಲಿಸ್ರಿ. ಒಟ್ಟಾರೆ ಹೇಳ್ಬೇಕಂದ್ರೆ ಜೀವನದಾಗ ಎಂದಿಗೂ ಎದೆಗುಂದದನ್ನ ಸಾಕ್ತಾ ಇರಿ, ನಡೀತಾ ಇರಿ, ಓಡ್ತಾ ಇರಿ. ಯಶಸ್ಸು ಗೆಲುವು ನಿಮ್ಮ ಹಿಂದೆ ಬಂದೇ ಬರ್ತೈತಿ. ಪ್ರಾಮಾಣಿಕವಾಗಿ ಇಂದು ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ. ಆ ಪ್ರಾಮಾಣಿಕ ಪ್ರಯತ್ನ, ಕಠಿಣವಾದಂಥ ಒಂದು ಶ್ರಮ ನಿಮ್ಮ ಹತ್ರ ಬೆಳೆಸ್ಕೊಡ್ರಿ ಅಂತ ಹೇಳ್ತಾ ಭಾಳ ವೇಳೆಗಿದೆ, ಭಾಳ ಮಾತಾಡ್ಬೇಕಂದ್ರೂ ಕೂಡ ಎರಡು ಮಾತನ್ನಲ್ಲಿ ಹೇಳಿ ಈ ವೇದಿಕೆಯಲ್ಲಿ ಕರೆಸಿ ಇಂದು ನೀವು ಸನ್ಮಾನಿಸಿದಿರಿ, ಗೌರವಿಸಿದಿರಿ. ಇಂದು ನೀವೆಲ್ಲರೂ ನಿಮ್ಮ ಭಾವಚಿತ್ರಗಳು ಎಲ್ಲ ನಮ್ಮ ಹೃದಯ ಅಂತರಾಳದಲ್ಲಿ ಉಳಿದಾಯಿತು. ಚೌಡಿ ಮತ್ತು ಆ ಗುಳೆದವರು ಮನೆಗೆ ಬಂದಿದ್ರು. ಆಮೇಲೆ ನೀನೇ ಒಬ್ಬರು ಸೂರ್ಯಭಾನಿಯವರು ನನಗೆ ಸರ್ ರಿಮೈಂಡರ್ ಮಾಡ್ತೀನಿ ಅಂದರು. ರಿಮೈಂಡರ್ ಮಾಡ್ತೀನಿ ಅಂದ್ಕೊಳ್ಳಿ, ಯಾರಪ್ಪ ಅಂತ ಒಳಗೆ ಇಲ್ಲ ನಾನು ನಿಮ್ಮ ಸ್ಟೂಡೆಂಟ್ರಿ ಅಂತ ಹೇಳಿದರು. ಬಂದಿರಿ, ಭಾಳ ಪ್ರೀತಿ ತೋರಿಸಿದಿರಿ, ನನಗೆ ನೆನಪು ಕೊಟ್ಟಿದ್ದೀರಿ. ಮತ್ತೆ ಮತ್ತೆ ಕೂಡೋಣ. ಸಮಯ ಸಿಕ್ಕಾಗ ನಿಮಗೆ ಏನಾದರೂ ಸಮಸ್ಯೆ ಬಂದಾಗ ನಮಗೆ ಒಂದು ಕಾಲ್ ಮಾಡಿರಿ, ಐ ವಿಲ್ ಹೆಲ್ಪ್ ಯು. ಸಣ್ಣದಾದಂಥ ಒಂದು ಸಹಾಯ ನಾನು ಮಾಡಲಿಕ್ಕೆ ಮನಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ತುಂಬಾ ಉತ್ಸಾಹದಿಂದ ನಮ್ಮ ಗುರುಗಳ ಮಾತುಗಳನ್ನ ಕೇಳಲು ಬಂದಿದ್ದೇವೆ. ದಯವಿಟ್ಟು ನಮ್ಮ ಗುರುಗಳು ತಮ್ಮ ಹಿತವಚನಗಳನ್ನ ನಮಗೆಲ್ಲ ಹೇಳಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಚಿಂಚೆವಾಡಿ ಟೀಚರ್. ಪ್ರೌಢಶಾಲೆ ಸಿದ್ಧಲಿಂಗನಗರ ಗದಗ 2005-6ನೇ ಇಸ್ವಿಯ SSLC ವಿದ್ಯಾರ್ಥಿಗಳ ಒಂದು ಗುರುವಂದನಾ ಕಾರ್ಯಕ್ರಮ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ನನ್ನದೇ ಆದಾಗಿರ್ತಕ್ಕಂಥ ಭಾಷೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು. ಇವತ್ತು ಈ ಗುರುವಂದನಾ ಕಾರ್ಯಕ್ರಮ ಇಟ್ಕೊಳ್ಳೋದು ನನಗೆ ಬಹಳ ಸಂತೋಷ ಆಗಿದೆ. ಏಕೆಂದರೆ ಇದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಇರ್ಬೋದು ಅನಿಸುತ್ತೆ. ಗುರುಕುಲದಲ್ಲಿ ಕೂಡ ನಡೀತಾ ಇತ್ತು. ಈಗ ಯಾಕೆ ಅಷ್ಟೊಂದು ಸಂತೋಷ ಆಯಿತಂದರೆ ನೀವು ಮತ್ತೆ ಈ ನಾವು ಪ್ರಾರಂಭಿಸಿರ್ತಕ್ಕಂಥ ಶಾಲೆಗೆ ನಮ್ಮನ್ನು ಕರೆಸಿದ್ರಿ ಅಂತ ನನಗೆ ಸಂತೋಷವಾಗಿದೆ. ಏಕೆಂದರೆ 1/6/1993 ಶಾಲೆ ಸರ್ಕಾರ ಪ್ರಾರಂಭ ಮಾಡಿತು. ಆಗ ನಾವು 4 ಜನ ತಾಳಿಕೋಟಿ ಸರು, ಬ್ಯಾಕ್ವರ್ಡ್ ಸರು, ನಾನು ಬಂದು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು ದಿವಸದಲ್ಲಿ ಅನೇಕ ಎಡರು ತೊಡರುಗಳಿದ್ವು.
ಒಳ್ಳೆಯ ಸಂಸ್ಥೆಗಳಿದ್ವು. ಮುನ್ಸಿಪಲ್ ಅಂತಕ್ಕಂಥ ಶಾಲೆ ಇತ್ತು, VDSTC ಅಂತಕ್ಕಂಥದ್ದು, CS ಪಾಟೀಲ್ ಅಂತಕ್ಕಂಥದ್ದು, ಪ್ರತಿಷ್ಠಿತ ಶಾಲೆಗಳು ಈ ಗದಗಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಪ್ರಾರಂಭ ಆಗೈತಿ. ಈ ಒಂದು ಶಾಲೆ ಏನು ನಡೀತೈತಿ ನಡೀತಿಲ್ಲ ಅನ್ನುವಂಥ ಆ ಮಾತನ್ನು ನಾವು ಸ್ವತಃ ತಾಳಿಕೋಟೆ ಸರ್ ಮತ್ತು ನಾವು ಕೇಳ್ಕೊಂಡ್ವಿ. ಆಗ ಇದನ್ನು ನಾವು ಬ್ಯಾಕ್ವರ್ಡ್ ಸರ್ಗೆ ಹೇಳಿದಾಗ ಎಲ್ಲ ಒಂದು ಸ್ವಲ್ಪ ಇದನ್ನು ಎತ್ತರಕ್ಕೆ ಏರ್ಸೋಣ ಅನ್ನುವಂಥ ಮಾತಿನಲ್ಲಿ ಬಂತು. ಆ ಸಂದರ್ಭದಲ್ಲಿ ಅನುಭವಿಕ ಶಿಕ್ಷಕರನ್ನು ಕರೆಸಿ ಕಾರ್ಯಾಗಾರ ಮಾಡಿ ಈ ಶಾಲೆಯನ್ನು ಸ್ವಲ್ಪ ಮುನ್ನಡೆಯಲಿಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟಾಗ ಬೇರೆ ಬೇರೆ ಬೆಟಗೇರಿ ಮತ್ತು ಗದಗು ಮತ್ತು ಬೇರೆ ಪ್ರೈವೇಟ್ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಗೆ ಹೊರಕಟ್ಟಿದ್ವು. ಸಸಿ ಇರ್ತಕ್ಕಂಥ ಇಷ್ಟು ಹೆಮ್ಮರವಾಗಿ ಬೆಳೆದು ನಿಂತಿದಲ್ಲಂತ ನನಗೆ ಸಂತೋಷ ಆಗ್ತಿದೆ. ಆದರೆ ಈಗ ನಿಮ್ಮ ಪುಣ್ಯದಿಂದನೋ, ಯಾಕೆ ನೀವು ನನ್ನ ಕೈಯಲ್ಲಿ ಕಲ್ತಿಲ್ಲ, ನೀವು ಅದೇ ವರ್ಷ ಬಂದ್ರಿ, ಬಂದ ತಕ್ಷಣ ನನಗೆ ಹೆಡ್ ಮಾಸ್ಟರ್ ಅಂತೇಳಿ ಪ್ರಮೋಷನ್ ಆಯಿತು. ನಿಮ್ಮಿಂದನೇ ನನಗೆ ಹೆಡ್ ಮಾಸ್ಟರ್ ಅಂತ ಪ್ರಮೋಷನ್ ಆಯಿತು ಅಂತ ನನ್ನ ಭಾವನೆ. ಹಾಗಾಗಿ ಏನಿದೆ, ಗುರುಗಳಂತಕ್ಕಂಥ ಒಂದು ಅಭಿಮಾನ ಏನಿದೆಯಲ್ಲ ಅದು ದೊಡ್ಡದಾಗಿರ್ತಕ್ಕಂಥ ಗುರು ಮತ್ತು ತಂದೆ ತಾಯಿಗಳು ಇವು ಜೀವನದಲ್ಲಿ ನಮ್ಮ ಬದುಕನ್ನು ಕಲ್ಪಿಸಿಕೊಟ್ಟಕ್ಕಂಥದ್ದು. ಅಂದರೆ ನನ್ನ ದೃಷ್ಟಿಯಲ್ಲಿ ಗುರು ಅಂದರೆ ದೇವರು, ಜೀವಾತ್ಮ ಅಂದರೆ ತಂದೆ ತಾಯಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವ್ರು ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಈ ಗುರುಗಳು ಇಂದ ನೀವು ಸಾಕಷ್ಟು ಕಲಿತುಕೊಂಡು ಬೇರೆ ಬೇರೆ ಉದ್ಯೋಗದಲ್ಲಿ ಇರಬಹುದು. ಆದರೆ ತಂದೆ ತಾಯಿಯನ್ನು ಮರಿಬಾರ್ದು. ಯಾಕೆಂದರೆ ತಂದೆ ತಾಯಿಗಳ ಕೊಡುಗೆ ಅಪಾರವಾಗಿರ್ತಕ್ಕಂಥ. ಯಾಕೆಂದರೆ ಅವರು ನಮ್ಮ ದೇಹಕ್ಕೆ ಬ್ಲಡ್ಡನ್ನು ಕೊಟ್ಟಿದ್ದಾರೆ, ಆಲೋಚನೆಗೆ ಹೆಡ್ಡನ್ನು ಕೊಟ್ಟಿದ್ದಾರೆ, ವಾಸಕ್ಕೆ ಶೆಡ್ಡನ್ನು ಕೊಟ್ಟಿದ್ದಾರೆ, ಊಟಕ್ಕೆ ಫುಡ್ಡನ್ನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ, ನಿತ್ಯಕ್ಕೆ ಬೆಡ್ಡನ್ನು ಕೊಟ್ಟಿದ್ದಾರೆ. ಇಂಥ ತಂದೆ ತಾಯಿಗಳನ್ನು, ಇಂಥ ಗೆಟಪ್ಪನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೆಟೌಟ್ ಎನ್ನದೇ ನಮ್ಮ ಜೊತೆಯಲ್ಲಿಟ್ಟುಕೊಂಡು ನಾವು ಜೀವನ ನಡೆಸ್ತಕ್ಕಂಥ ಬಹಳ ಒಳ್ಳೆಯದಂತ ನಾನು ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಇಂದು ತಂದೆ ತಾಯಿಗಳನ್ನು ಮರೆಯಬೇಡ್ರಿ ಅಂತ ನನ್ನ ಉದ್ದೇಶ ಇದೆ. ಒಂದು ದೃಷ್ಟಿಯಲ್ಲಿ ಗುರುಗಳು, ಒಂದು ಗಾಲಿ ತಂದೆ ತಾಯಿಗಳು ಅಂತ ನಿಮ್ಮ ಬಂಡಿ ಸಾಗಿದೆ. ಈಗ ನನಗೊಂದು ಏನಕ್ಕೆ, ನಮ್ಮಲ್ಲಿ ಎರಡು ಮನಸ್ಸುಗಳಿರ್ತವೆ. ಆ ಎರಡು ಮನಸ್ಸುಗಳಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಕಥೆ ಜ್ಞಾಪಕ ಆಗ್ತದೆ. ಈಗ ನಾವು ಪಂಚತಂತ್ರದ ಕಥೆಯಲ್ಲಿ ಗಂಡ ಬೇರುಂಡ ಅಂತಕ್ಕಂಥ ಒಂದು ಪಕ್ಷಿಯ ಚಿತ್ರವನ್ನು ನಾವು ನೋಡಿರ್ಬೋದು. ಎರಡು ತಲೆ ಇರ್ತದೆ, ಒಂದು ಹೊಟ್ಟೆ ಇರ್ತದೆ. ಅದನ್ನು ಪಂಚತಂತ್ರದಲ್ಲಿ ಬಾರುಂಡ ಭಾರುಂಡ ಅಂತ ಕರೀತಾರೆ. ಅದನ್ನು ನಾವು ಗಂಡ ಬೇರುಂಡ ಅಂತ ನಾವು ಕರಿತಿದ್ದೀವಿ. ಒಮ್ಮೆ ಏನಾಯ್ತಪ್ಪ ಅಂತಂದರೆ, ಒಂದು ದೊಡ್ಡ ಸರೋವರದ ಪಕ್ಕದಲ್ಲಿ ಒಂದು ಸಿಹಿಯಾಗಿರ್ತಕ್ಕಂಥ ಒಂದು ಹಣ್ಣು ಬಿದ್ದಿತ್ತು. ಹೊಟ್ಟೆ ಒಂದೇ ಇದೆ, ತಲೆ ಮಾತ್ರ ಎರಡಿದೆ. ಆ ಹಣ್ಣನ್ನು ತಿನ್ನೋದಕ್ಕೋಸ್ಕರ ಆ ಎರಡು ತಲೆಗಳು ಬೆಚ್ಚಾಗ್ತಿದ್ದಾವೆ. ನಾನು ತಿನ್ಬೇಕಂತೇಳಿ. ಹಾಗಾದ್ರಾಗ ಒಂದು ತಲೆ ಏನು ಮಾಡ್ತು, ಒಂದು ಹಣ್ಣನ್ನು ಕಸಿದುಕೊಂಡು ತಿಂದು ಬಿಡ್ತು. ಆ ಸಿಹಿಯಾಗಿರ್ತಕ್ಕಂಥ ಹಣ್ಣು ಸಿಗದೇ ಇರ್ತಕ್ಕಂಥ ಆ ತಲೆಗೆ ಸ್ವಲ್ಪ ನೋವು ಉಂಟಾಯಿತು. ಮತ್ತೊಂದು ದಿನದಲ್ಲಿ ಏನಾಯ್ತು ಅಂದರೆ, ಅದೇ ಒಂದು ಸರೋವರದ ಪಕ್ಕದಲ್ಲಿ ಒಂದು ಕೈಯಾಗಿರ್ತಕ್ಕಂಥ ವಿಷದ ಹಣ್ಣು ಬಿದ್ದಿತ್ತು. ಆಗ ಸಿಹಿ ಹಣ್ಣು ಸಿಗದೇ ಇರ್ತಕ್ಕಂಥ ಏನು ಮುಖ ಇತ್ತಲ್ಲ, ಅದು ಏನು ಮಾಡ್ತು, ಇಲ್ಲ ಇದನ್ನು ನಾನೇ ತಿಂದು ತೇಗ್ತೀನಿ ಅಂತ ಹೇಳ್ಬಿಟ್ಟು ಅಂತದ್ದು. ಅದು ತಿನ್ನಬೇಡ, ಅದು ವಿಷದ ಹಣ್ಣು, ನಾವು ಸತ್ತು ಹೋಗ್ತೀವಿ ಅಂತೇಳಿ ಆ ಸಿಹಿ ಹಣ್ಣು ತಿಂದಿರ್ತಕ್ಕಂಥ ಮುಖ ಹೇಳ್ತು. ಆಗಿದ್ದು ಏನಾಯ್ತು, ಸಿಹಿ ಹಣ್ಣು ಸಿಗದೇ ಇರ್ತಕ್ಕಂಥ ಮುಖ, ಇದು ನಿನಗೆ ಹೊಟ್ಟೆ ಕಿಚ್ಚು ಬಿದ್ದಿದೆ, ನೀನು ಅವಾಗ ನನಗೆ ಹಣ್ಣು ಕೊಡ್ಲಾರ್ದು ನೀನೇ ತಿಂದಿದ್ದಿ, ಅದಕ್ಕೋಸ್ಕರ ನಾ ತಿಂತೀನಿ ಅಂತ ಹೇಳ್ಬಿಟ್ಟು ನಿನಗೆ ಹೊಟ್ಟೆ ಕಿಚ್ಚು ಬಿದ್ದಿದೆ, ನಾ ತಿಂತೀನಿ ಅಂತ ಹೇಳ್ಬಿಟ್ಟು ಅದು ತಿಂದು ಬಿಡ್ತಾರೆ ಹಣ್ಣನ್ನು. ತಿಂದಾಗ ಏನಾಯ್ತು, ಆ ಒಂದೇ ಹೊಟ್ಟೆ ಇದೆ ಅಂತಕ್ಕಂಥ ಎರಡು ಮುಖಗಳಿಗೆ ಇದು ಗೊತ್ತೇನೇ ಇಲ್ಲ. ಆಗ ಪಕ್ಷಿ ಸತ್ತು ಹೋಗ್ಬಿಟ್ಟು. ಸತ್ತು ಹೋದಾಗ ಏನಾಯ್ತು, ನಮ್ಮಲ್ಲಿ ಎರಡು ಮನಸ್ಸುಗಳು, ಒಂದು ಉತ್ತಮವಾಗಿರ್ತಕ್ಕಂಥ ಮನಸ್ಸು, ಒಂದು ಕೆಳ ಮನಸ್ಸು ಅಂತಕ್ಕಂಥ. ಇಲ್ಲಿ ನಾವೇನಿದೆ, ನಮ್ಮಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಮನಸ್ಸನ್ನು, ಆ ವಿವೇಕದಿಂದ ಉತ್ತಮವಾದ ಉದಾತ್ತವಾಗಿರ್ತಕ್ಕಂಥ ಆಲೋಚನೆಗಳತಕ್ಕಂಥ ಮನಸ್ಸನ್ನು ಉತ್ತೇಜಿಸಬೇಕಾಗಿದೆ. ಆದರೆ ನಮಗೆ ಕೆಡಕನ್ನು ಮಾಡ್ತಕ್ಕಂಥ ಮನಸ್ಸಿಗೆ ನಾವು
ಎಂದು ಬೆಲೆ ಕೊಡದೇ ಅದನ್ನು ಹತೋಟಿಲಿಡುವಂತೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಏರುಪೇರುಗಳು ಬಂದ ಬಿಟ್ಟಿರ್ತವೆ. ಯಾಕೆ ಈ ಮಾತು ಹೇಳ್ತಂದ್ರೆ ಮನುಷ್ಯನಿಗೆ ಆಸೆ ಇರ್ತದೆ, ಆದರೆ ಅತಿ ಆಸೆ ಇರಬಾರ್ದು. ಅಂದರೆ ಇಲ್ಲಿ ಯಾಕಪ್ಪ ಅಂದರೆ ಈಗ ನಾವು ವಿವಿಧ ಉದ್ಯೋಗದಲ್ಲಿದ್ದೇವೆ, ಆಗ ನಮ್ಮ ಮನಸ್ಸು ಬಹಳ ಕೆಟ್ಟಿರ್ತದೆ. ಅದಕ್ಕೋಸ್ಕರ ಹೇಳ್ತಿರ್ತಾರೆ, ಅವಶ್ಯಕತೆಗಿಂತ ಹಣ ಹೆಚ್ಚಾದರೆ ಬುದ್ಧಿ ಕೆಡುತ್ತದೆ, ಸುಳ್ಳಿನಿಂದ ಮಾತು ಕೆಡುತ್ತದೆ, ಆಲಸ್ಯದಿಂದ ದಿನ ಕೆಡುತ್ತದೆ, ಅನುಚಿತ ಊಟದಿಂದ ಹೊಟ್ಟೆ ಕೆಡುತ್ತದೆ, ಅನಿಯಮಿತದಿಂದ ಆರೋಗ್ಯ ಹಾಳಾಗ್ತದೆ, ಆರೋಗ್ಯದ ನಿಯಮವನ್ನು ಪಾಲನೆ ಮಾಡದಿದ್ದರೆ ಜೀವನವೇ ಕೆಡುತ್ತದೆ ಅಂತಕ್ಕಂಥ. ಅದಕ್ಕೋಸ್ಕರ ಇಲ್ಲಿ ತಂದೆ ತಾಯಿ ಗುರುಗಳನ್ನು ಸ್ಮರಿಸುತ್ತಾ ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಯ್ದುಕೊಳ್ಳಬೇಕಾಗಿದೆ. ಗುರುಗಳು ಮತ್ತು ತಂದೆ ತಾಯಿಗಳ ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ಕಾಯ್ದುಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸುಂದರವಾಗಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ದ್ವಂದ್ವ ವ್ಯಕ್ತಿತ್ವ ಆಗಲಿ, ದ್ವಂದ್ವ ಏನು ಮನಸ್ಸಾಗಲಿ, ಇದನ್ನು ಒಳಗಾಗದಲ್ಲಿ ನಾವೇನಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಮನಸ್ಸನ್ನು ನಮ್ಮ ಕಾರ್ಯದಲ್ಲಿ ನಾವು ನಡೆಸಿಕೊಳ್ಬೇಕಾಗಿದೆ. ನಮ್ಮ ಜೀವನದಲ್ಲಿ ನಾವು ಯಾವುದೇ ಉದ್ಯೋಗದಲ್ಲಿ ಇರ್ಬೋದು, ಆ ಉದ್ಯೋಗದಲ್ಲಿ ನಿಷ್ಠೆಯಿಂದ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾದರೆ ನಮಗೆ ಎಲ್ಲಾದರೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಅಳವಡಿಸಿಕೊಳ್ಳಿ, ಮುಂದೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ, ಮತ್ತು ಮುಂದೆ ತಲೆತಲಾಂತರವಾಗಿ ಒಳ್ಳೆಯದಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಎಂದೂ ಕೆಟ್ಟದನ್ನು ಭಾವಿಸಬೇಡಿ, ಒಳ್ಳೆಯದನ್ನೇ ನೀವು ಬಯಸುತ್ತಾ ಹೆಜ್ಜೆಯನ್ನು ಮುಂದಿಟ್ಟರೆ ನಿಮ್ಮ ಜೀವನ ಒಳ್ಳೆಯದಾಗ್ತದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಪಾಠವನ್ನ ಅತ್ಯಂತ ಸುಂದರವಾದ ಪಂಚತಂತ್ರದ ಕಥೆ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈಗ ಹನುಮರು ಟೀಚರ್ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಂಡು. ಸಿದ್ಲಿಂಗನಗರ ಗದಗ ಈ ಶಾಲೆಯಲ್ಲಿ 2005-6ನೇ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಮಕ್ಕಳ ಒಂದು ಆಭಾರಮಣಿ ರೂಪವಾಗಿ ಗುರುವಂದನೆ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂತ ಬೋರ್ಡ್ ಹಾಕಿದೆ. ನನಗೆ ಡೌಟ್ ಬರತ್ತೈತೆ, ನೀವು ಭೇಟಿ ಆಗಲಿಕ್ಕೆ ಈ ಪ್ರೋಗ್ರಾಮ್ ಮಾಡಿರೋ ಏನು ಖರೇನ ಟೀಚರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಮಾಡಿರೋ ಅಂತ. ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ ನಾನು ಅಂದ್ಕೊಂಡು ಸಮಾಧಾನ ಪಟ್ಕೊತೀನಿ. ಸರಿನಾ? ಸರಿ, ಈಗ ಭಾಷಣ ಮಾಡಲು ಮಾತಾಡ್ಲು ಅಂತ ನಿಮ್ಮನ್ನು ಕೇಳಾಗ್ತೀನಿ. ಮಾತಾಡ್ತೀನಿ ಹಂಗಾರೆ ಭಾಷಣ ಮಾಡೋದು ಬೇಡ. ಎಲ್ಲ ಹಿರಿಯರು ಹಂಗಿರ್ಬೇಕು ಹಿಂಗಿರ್ಬೇಕು ಹೇಳ್ಯಾರ, ನೀವು ಹೆಂಗಿರ್ಬೇಕು ಅಂತ ನಮಗೆ ಹೇಳುವಂಗಾಗಿರಿ. ಹಂಗಾಗಿ ನಾವು ನಿಮ್ಗೆ ಹೆಂಗಿದೆ ಅಂತ ಹೇಳಂಗಿಲ್ಲ. ಸರಿ, ಈಗ ಈ ಶಾಲೆಯ ಒಂದು ವಿಷಯಕ್ಕೆ ಬರುವುದಾದರೆ, ಈಗಾಗಲೇ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಒಂದು ಪ್ರತಿನಿಧಿಗಳಾದಂತಹ ಮಾನ್ಯ ಸಭಾಪತಿಗಳು ಆಗಮಿಸಿತ್ತು. ಬಹುಶಃ ಗುರುವಂದನಾ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾದದ್ದು. ಅವರ ದತ್ತು ಪಡೆದಾಗುವುದಕ್ಕಿಂತ ಈ ಶಾಲೆಯ ಒಂದು ಸುದೈವ ಅಂತ ಹೇಳಬೇಕು. ಯಾವ ಕಾರ್ಯಕ್ರಮದಲ್ಲಿ ಗುರುವಂದನಕ್ಕಾಗಿ ನಾವು ಇಂಥ ಒಂದು ಸಭಾಪತಿಗಳ ಆಗಮನ ಖಂಡಿತ ನನಗೆ ಗೊತ್ತಿದ್ದಂಗೆ ಇಲ್ಲ. ಅಂಥ ಒಂದು ಸುಂದರ ಶಾಲೆಯಲ್ಲಿ ನೀವು ಕಲ್ತಿದ್ದೀರ. ಬಹುಶಃ ನೀವು ಈ ಶಾಲೆಗೆ 20 ವರ್ಷಗಳ ನಂತರ ಬಂದಾಗ ಕೆಲವೊಂದು ಮಂದಿ ಈ ಶಾಲೆಗೆ ಬಂದವರು ಮೀನಾಕ್ಷಿ ಅಂತಾಕಿಗೆ ಎಲ್ಲ ರೂಪವನ್ನು ಈ ಶಾಲೆದ್ದು ಕಂಡಾಳಕ್ಕೆ. ಯಾಕೆಂದ್ರೆ ದಿನನಿತ್ಯ ಆಕೆಗೆ ಈ ಶಾಲೆಯ ಒಡಾಡ್ತದ. ಆದರೆ ದೂರದ ಊರಿಂದ ಬಂದಂತಹ ನೀವೇನು ಹುಡುಗಿಯರು ಬಂದಿರಲ್ಲ, ತವ್ರ ಮನೆಗೆ ಬಂದಿರಿ ನೀವು, ಗುರುವಂದನಕ್ಕೆ ಬಂದಿಲ್ಲ. ಅದು ಕೂಡ ಒಂದು ಅವಕಾಶ. ಅನುರಾಧ ಗೋಡ್ ಹಾಕೋಂಗಿಲ್ಲ, ತವ್ರ ಮನೆಗೆ ಅಂತ ಬಂದಿದ್ದೀವಿ. ನಾವೆಲ್ಲ ತಾಯಿಗಳಲ್ಲ, ತವ್ರ ಮನೆಗೆ ಬಂದಿರಿ ನೀವು ಅಲ್ಲ. ನಾ ಆ ತಾಯಿ ಹೇಳಿ ತಾಯಿ ತವ್ರ ಮನೆ ಅಂತ ಯಾಕೆ ಹಂಗೆ ಅರ್ಥ ಮಾಡ್ಕೊಂಡೆ? ಕ್ಲಾಸಲ್ಲಿ ಮಾಡ್ಕೊಂಡಂಗೆ ಯಾರ್ಯಾರೇ ಅರ್ಥ ಇನ್ನೂ ಬಿಟ್ಟಿಲ್ಲ. ಸರಿ, ಆದ್ದರಿಂದ ಆ ದೃಷ್ಟಿಯಿಂದ ಬಹಳಷ್ಟು ಖುಷಿ ಆಗ್ತದೆ. ನೀವು ನಿಮ್ಮದೇ ಸಂಸಾರದ ಜಗ್ಜಗದಲ್ಲಿ ಎದ್ದಾಗ್ಯೂ ಕೂಡ ಗುರುಗಳನ್ನು ನೋಡಬೇಕು ಅಂತ ಬಂದಿರಿ. ನಿಮ್ಮದು ಮನಸ್ಸು ಭಾಳ ದೊಡ್ಡದ. ಏನು ನೋಡಿ, ಎಷ್ಟೋ ಹುಡುಗರು ಇನ್ನೂ ಹುಡುಗರು ಹಂಗೆ ನಿಂತಾವು. ಟೀಚರ್ ಮಾತಾಡತ್ತಾರೆ, ಅವ್ರ ಜೊತೆ ಮಾತಾಡಬಾರ್ದಂತೂ ಗೊತ್ತಿಲ್ಲ. ಮಲ್ಲು ಡೆಕೋರೇಟ್ಸ್ ಇಲ್ಲಿ ಕೇಳ್ರಿ ಅಂದಿಟ್ಟ. ಹಾಂ, ಹಂಗೆ ಕ್ಲಾಸ್ ಒಳಗೆ ಏನಿದ್ರಿ ಅದರ ರೂಪವನ್ನು ನಾನು ಇಲ್ಲಿ ನೋಡಾತ್ತೀನಿ. ಕಾಸರ್ ಅವತ್ತೂ ಹೆದರ್ಕೊಂತಿದ್ದ ಟೀಚರ್ಗೆ, ಇವತ್ತು ನೀ ಕಂದಾಯ ಇಲಾಖೆ ಒಳಗದೆಯಪ್ಪ, ಇವತ್ತಿಗೂ ಅದೇ ಸ್ವಭಾವ ಇದೆ. ಇದು ನಮಗೆ ಭಾಳ ಖುಷಿ ಕೊಡ್ತದೆ.
ಯಾಕಂದ್ರೆ ನೀವು ನಿಮ್ಮದೇ ಕ್ಷೇತ್ರದಲ್ಲಿ ಏನಾದರೂ ಇರಿ, ಇಲ್ಲಿ ಬಂದಾಗ ನೀವು ನಮ್ಮ ಮಕ್ಕಳು ಅಂತ ನಾವು ಭಾವಿಸ್ತೇವೆ. ನೀವೆಲ್ಲರೂ ನಾವು ಆ ವಿದ್ಯಾರ್ಥಿಗಳು ಅಂತ ಏನು ಭಾವ ಇದೆಯಲ್ಲ, ಬಹುಶಃ ಈ ಜನ್ರೇಷನ್ ಗ್ಯಾಪ್ 20 ವರ್ಷದಿಂದ ಏನು ವಿದ್ಯಾರ್ಥಿಗಳಿದಾರಲ್ಲ, ಬಹುಶಃ 28 ವರ್ಷ ಸರ್ವಿಸ್ನಲ್ಲಿ 2010ರವರೆಗೆ ಇದ್ದಂಥ ಮಕ್ಕಳಿಗೂ ಇವತ್ತು ಕಲಿಸ್ತಕ್ಕಂಥ ಮಕ್ಕಳಿಗೂ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಹೇಳ್ತೀನಿ, ನಿಮ್ಮ ಮಕ್ಕಳ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ನೀವು ಬರುವಾಗ ಮನೆಯನ್ನು ಕೆಲಸ ಮಾಡಿ ಅವು ಹೇಳಿದ ಮಾತು ಕೇಳಿ ಎಲ್ಲ ಮಾಡಿ ಬರ್ತಿದ್ರಿ, ಹೌದಾ? ಹಾಗಾದ್ರೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದಕ್ಕಿಂತ ನೀವು ಮಾಡ್ಸಕ್ಕೆ ಒಲ್ಲೆಂತೀರಿ ಅವ್ರ ಜೊತೆ. ಒಂದು ಫಿಕ್ಸ್ ನಿಮ್ಮ ಬಾಯೊಳಗೆ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ಯಾಕೆ ಮಕ್ಕಳು ಕಷ್ಟಪಡಬಾರ್ದು? ಪ್ರಶ್ನೆ ಕೇಳತ್ತೀನಿ. ನಮ್ಮ ಮಗಳಿಗೆ ಚಹಾ ಮಾಡಕ್ಕೆ ಬರಲ್ರಿ, PUC ಸೆಕೆಂಡ್ ಇಯರ್ ಇರ್ತಾರೆ, ಬರಂಗಿಲ್ಲ ಒಂದು ಡಿಗ್ನಿಟಿ ಅಲ್ಲ ಅದು. ಅಥವಾ ಇಲ್ರಿ ನಮ್ಮ ಹುಡುಗಿಗೆ ನಾನು ಉಣಿಸ್ಬೇಕ್ರಿ. ಯಾಕೆ ಉಣಿಸ್ತೀರಿ ಅವ್ರಿಗೆ? ಊಟಕ್ಕೆ ಕೊಡ್ರಿ, ಉಣ್ತಾರೋ ಬಿಡ್ತಾರೆ. ಇಲ್ಲಿ ಉಣ್ಣಕ್ಕೆ ಉಪವಾಸ ಇರ್ತಾಳ್ರಿ, ಎಷ್ಟು ಇರ್ತಾರೆ ಮನುಷ್ಯ ಉಪವಾಸ. ಅದಕ್ಕೆ ನೀವು ಪಾಲಕರಾಗಿ ನೀವಿದ್ದಾಗ ಒಂದು ಮಾತನ್ನು ಏನು ಹೇಳೋದಂದ್ರೆ, ಮಕ್ಕಳಿಗೆ ಕೆಲಸ ಕಲಿಸ್ರಿ. ನೀವೇನು ಮಾಡಿರಿ ಕ್ಲಾಸ್ ರೂಮಿಗೆ ಬೇಡ. ಈಗ ನೀವು ಪಾಲಕರಾದಾಗ ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ನಮ್ಮೆಲ್ಲ ಈ ಶಿಕ್ಷಕರನ್ನ ಕೇಳಿದಾಗ, ನಿಮ್ಮಂಥ ಮಕ್ಕಳು ನಾವು ಸಮಾಜಕ್ಕೆ ಕೊಟ್ಟೇವೆ ನೋಡ್ರಿ. ಸಮಾಜ ಒಳ್ಳೆಯ ಒಂದು ಸ್ವಾಸ್ಥ್ಯ ಸಮಾಜ ಇರಬೇಕಂದ್ರೆ ಅಲ್ಲಿ ಒಳ್ಳೆಯ ಕುಟುಂಬ ಇರಬೇಕಾಗ್ತದೆ. ಅಂತ ಕುಟುಂಬವನ್ನು ನೀವು ಈಗಾಗಲೇ ಹೊಂದಿದ್ದೀರಿ ಅಂತ ಒಂದು ಉತ್ತಮ ಸಮಾಜದ ನಿರ್ಮಾಣ ನಿಮ್ಮಿಂದ ಆಗಿದೆ. ಆ ವಿಷಯದಲ್ಲಿ ನಮ್ಮೆಲ್ಲ ಶಿಕ್ಷಕರಿಗೂ ಹೆಮ್ಮೆ ಇದೆ ಅಂತ ಅಂದ್ಕೊತೀನಿ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಈ ಶಾಲೆ ಅನೇಕ ವಿಶಿಷ್ಟ ಶಿಕ್ಷಕರನ್ನು ಹೊಂದಿದ್ದೆ. ಉದಾಹರಣೆಗಾಗಿ ನಾನು ಈ ಶಾಲೆಗೆ 2001ರಲ್ಲಿ ಬಂದಾಗ ಈ ರೂಮಲ್ಲಿ ಫಸ್ಟ್ ನಾನು ನೋಡಿದ್ದು ಈ ಸ್ಕೂಲ್ನಾಗ ಬ್ಯಾಕ್ವರ್ಡ್ ಸರ್. ಬಹುಶಃ ಅವರ HM ಸರ್ ಜಾಯಿನ್ ಆಗೋದೈತಂತ ನಂದು ಅನುಭವ ಹೇಳ್ತೀನಿ, ನಿಮ್ಮದು ಹಾಗೆ ಹೇಳ್ತಕ್ಕೆ ಬಂದಾಗಿರ್ತದೆ ಅನ್ಕೋದೆ. ಇಲ್ಲ ಆಮೇಲೆ ಗಂಗಾಧರ್ ಸರ್ ಬಂದರು, ಅಲ್ಲಿ ಆಫೀಸ್ ರೂಮ್ಗೆ ಹೋದ್ವಿ, ಜಾಯಿನ್ ಆದೆ. ಒಂದು ಕಲ್ಪನೆ ಈ ಶಾಲೆಯ ಬಗ್ಗೆ ನನಗಿತ್ತು, ಅದಕ್ಕಿಂತ ವಿಶಿಷ್ಟವಾಗಿತ್ತು. ನೀವು ಕೂಡ ಹಾಗೆ ಬಂದಾಗಿತ್ತು. ಅದರ 15ನೇ ಮುಗಿಸಿ ಹೋಗುವಾಗ ಏನಾದ್ರು ನಿಮಗೆ ಇಲ್ಲ ಇದು ನನ್ನ ಶಾಲೆ ಅನ್ನುವ ಭಾವನೆ ಬಂತು. ಇವತ್ತಿಗೂ ಅದೇ ಇದೆ. ಇದರ ಆಕಾರ ಬದಲಾಗಿರ್ಬೋದು, ತುಂಬ ಸುಂದರವಾಗಿರ್ಬೋದು, ನಿಮಗೆ ಭಿನ್ನವಾಗಿ ಕಂಡಿರ್ಬೋದು, ಹೈಟೆಕ್ ಆಗಿರ್ಬೋದು, ಎಲ್ಲ ಉನ್ನತ ಸೌಲಭ್ಯವನ್ನು ಹೊಂದಿದ್ದಾಗ್ಯೂ ಕೂಡ ಇದು ನಿಮ್ಮ ಶಾಲೆ. ದಾನಿಗಳಿಂದ ಈ ಆಕಾರವನ್ನು ಪಡೆದಿದೆ. ಆ ದಾನ ನಿಮ್ಮಿಂದ ಇನ್ನೂ ಮುಂದುವರಿಬೇಕು. ಈ ಶಾಲೆ ಇನ್ನೂ ಹೆಚ್ಚು ಪ್ರಗತಿ ಹೊಂದಬೇಕು. ಯಾಕಂದರೆ ನಾವು ಶಿಕ್ಷಕರಿರ್ತೀವಿ, ಪ್ರಮೋಷನ್ ಆಗ್ತದೆ, ಬೇರೆ ಸ್ಕೂಲಿಗೆ ಹೋಗ್ತೀವಿ, ಸಹಾಯ ಕೇಳ್ತೀನಿ ಅಂತಲ್ಲ, ಇದು ಸಮಾಜಮುಖಿಗಳು ನೀವು ಆಗಬೇಕು. ಈ ಶಾಲೆ ನಿರಂತರ ಇದೆ, ಇದು ಎಲ್ಲಾದರೂ ಸ್ಕೂಲ್. ಆ ದೃಷ್ಟಿಯಿಂದ ಈಗಾಗಲೇ ಹೂಗಾರ್ ಸರ್ ಕೂಡ ಅದನ್ನು ಮೆನ್ಷನ್ ಮಾಡಿದರು. ಬೇರೆ ಬೇರೆ ಇಲಾಖೆಯಲ್ಲಿದ್ದವರು ಈ ಶಾಲೆಗೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲಿಂದ ಸಹಾಯ ಮಾಡಿರಿ ಅಂತ ಹೇಳ್ತಾರೆ. ದಾನಿಗಳಿಂದ ಮಾತ್ರ ಈ ಶಾಲೆ ಇಷ್ಟು ಸುಂದರವಾಗಿದೆ. ಒಂದಿಷ್ಟು ಮಂದಿಗೆ ಇದು ಹೊಸ ರೂಪ ಇಷ್ಟ ಆಗಲಿಕ್ಕಿಲ್ಲ. ಯಾಕಂದ್ರೆ ಗಂಡನ ಮನೆಯಿಂದ ಭಾಳಷ್ಟು ವರ್ಷ ಬಂದು ತವ್ರ ಮನೆಗೆ ಬಂದಾಗ ಹಳೆ ಮನೆನ ನೀವು ನೆನಪಿಟ್ಕೊಂಡಿರ್ತೀರಿ, ಹೊಸ ಮನೆ ಲಘು ಇಷ್ಟ ಆಗಂಗಿಲ್ಲ ನಿಮ್ಗೆ. ಆ ಭಾವನೆನೂ ವಿಶೇಷವಾಗಿ ಹೆಣ್ಮಕ್ಳಲ್ಲಿ ಬಂದಿರ್ಬೋದು. ಹುಡುಗರು ಯಾಕೊಂದು ಸಾಲ ಇಟ್ಬಿಡ್ಲಿ ಸಾಕು, ಹ್ಯಾಂಗೆ ಇದ್ರಿ ಅನ್ನೋ ರೊಟ್ಟಿ ತಟ್ಟೆಗೆ ಹಾಕೊಂಡ್ರೆ ಏನೋ ಸುಳಿಸ್ಕೊತಿಲ್ಲ, ತಿನ್ನೋದು ಇಂಪಾರ್ಟೆಂಟ್. ಆದ್ರೆ ನಾವು ಹುಡುಗಿಯರು ಸ್ವಲ್ಪ ಚೂಜಿ ಇರ್ತೇವೆ, ಹಿಂಗೆ ಇರಬೇಕು. ಮುಂಜಾನೆ ಸಿದ್ಧಾಂತ ಬಂದಿದ್ದಲ್ಲ, ಈಗ ಜಾಯ್ನ್ ಆಗ್ಯಾನ, ಅವನಿಗೆ ಸ್ವಾರ್ಥ ಕೊಡ್ತಾ ಇದ್ದೇನೆ, ಒಳ್ಳೆ ಹುದ್ದೆಯಲ್ಲಿ ಇದ್ದಾನ, ನಾನು ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದೀರಪ್ಪ, ಅವಾಗ ಈ ಶಾಲೆಗೆ ಸಹಾಯ ಮಾಡಿರಿ ಅಂತ ಹೇಳ್ತಾ ಕ್ಲಾಸ್ ರೂಮಿಗೆ ಬಂದು ಒಂಚೂರು ಏನು ಮಾಡ್ಬೇಕಂತ ಹೇಳ್ಬಿಟ್ಟಿನಿ. ಕ್ಲಾಸ್ ರೂಮಿಗೆ ಬಂದಾಗ ಓದಕ್ಕೆ ಬೇಸರ ಮಾಡ್ಕೊತಿದ್ರಿ, ಹೌದಲ್ಲ? ಈಗ ಮಕ್ಕಳಿಗೆ ಓದಂತ ಯಾಕೆ ಹೇಳ್ತೀರಿ? ಹೇಳ್ತೀರಲ್ಲ, ಯಾಕೆ ಹೇಳ್ತೀರಿ? ಅದಕ್ಕೆ ನಾವು ಹೇಳ್ತಿದ್ವಿ. ಅಲ್ಲೆಲ್ಲ ನೋಡಿ, ಇದಾಗ ನಂಗೆ ಕಾಜು ತಿನ್ಸಿದೆ ಎಲ್ಲದ. ಟೀಚರ್ ನಿಮಗೆ ನೆನಪಾರಕ್ಕಾಗುತ್ತಾರಿ, ಯಾಕೆ ನೆನಪಾಯಿತು ಅನ್ನೋದು ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಶಿಷ್ಟವಾದಂಥ ಗುಣವನ್ನು ಹೊಂದಿದ್ದೀರಿ. ಕುಂದುಗಳಿದ್ದಾನೆ, ಸೋ ಸಾಫ್ಟ್. ಅವನು ಹೊರಗೆ ಯಾವುದೋ ಒಂದು ಕೋರ್ಸ್ ಮಾಡಿದ, ಸಾಕಷ್ಟು ಸಲ ತಂದೆ ಬಂದಾಗ ಒಳ್ಳೆ ಪಾಲಕರು, ಇವತ್ತಿಗೂ ಒಂದಿಷ್ಟು ಹಾಗೆ ನನ್ನ ಇದರಲ್ಲಿ ಇದ್ದಾವೆ. ಆದರೆ ಒಂದು ಬೇಸರ ಸಂಗತಿ ಏನಪ್ಪ ಅಂದರೆ, ನಿಮ್ದು ಅತಿ ದೊಡ್ಡ ಬ್ಯಾಚ್ ನೀವಿದ್ದಾಗ ಈ ಶಾಲೆ ದಾಖಲೆಯ ಸಂಖ್ಯೆಯನ್ನು ಹೊಂದಿತ್ತು. ಆ ವರ್ಷ 625 ಮಕ್ಕಳು ಈ ಶಾಲೆಯಲ್ಲಿದ್ದರು. ಇನ್ನೂ ರೆಕಾರ್ಡ್ ಬ್ರೇಕ್ ಆಗಿಲ್ಲ. ಅಂಥ ರೆಕಾರ್ಡ್ ಮೇಕರ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನನ್ನ ನಿರೀಕ್ಷೆ ವ್ಯಕ್ತಿಗತವಾಗಿತ್ತು. ಕಾರಣ ಏನೇ ಇರಲಿ, ಇಲ್ಲಿ ಒಂದು ಹಾಲ್ ಆಗಿದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಅಲ್ಲೇ ಮಂಜುಳಾ ನೆನಪಿರಬೇಕು, 179 ಮಕ್ಕಳು
ಲಾಸ್ಟ್ ಪೀರಿಯಡ್ ಸೋಷಿಯಲ್ ತಗೊಂತಿದ್ದೆ. ಹೌದೇನು ಶಿಲ್ಪ? ಹಾಂ. ಕೊನೆಗೆ ಕೂಡ ಜಾಗ ಇರ್ತಿದ್ದಿಲ್ಲ 9th ಇದ್ದಾಗ. ಆಮೇಲೆ 10th ಡಿವೈಡ್ ಆದ್ರಿ. 10th ಕ್ಲಾಸಲ್ಲಿದ್ಲು ಮೀನಾಕ್ಷಿ 2ನೇ ಬೆಂಚಿನ ಮಧ್ಯ ಕೂತಿದ್ದೆ, ಜಡೆ ಹಾಕೊಂಡು. ನಾ ಯಾವುದು ಆ ಸೆಟ್ ಹಂಗೆ ಇದೆ ನಂದು. ಆಕೆ ಭದ್ರಯ್ಯನವ್ರು ಎಷ್ಟು ಹೆದರಿಕೆ ಯಾವಾಗ ಕಲ್ಕೊಂಡ್ಲ ಗೊತ್ತಿಲ್ಲ. ಕ್ಲಾಸ್ ವಿಶ್ರಾಮ್, ಕ್ಲಾಸ್ ಸಾವಧಾನ ಆಕಿನ ಮಾಡ್ತಿದ್ಲು. ಆದ್ರೆ ಇವತ್ತು ಭಾಳ ಹೆದರಿದ್ಲು, ಯಾಕ ಗೊತ್ತಿಲ್ಲ. ಸಾಲಿಗೆ ಬಾ, ಹೆದರಿಗೆ ತಾನ ಹೋಗ್ತದೆ. 179 ಮಂದಿಯಲ್ಲಿ ಕುಂತಾಗ ಅಷ್ಟು ಮಕ್ಕಳಿಗೆ ಲಾಸ್ಟ್ ಮಿನಿಟ್ ಸೋಷಲ್ ನಂದು. ಲೇ ಕುಂದ್ರಕ್ಕೆ ಜಾಗ ಇಲ್ಲೇ ಅಂತಂದಾಗ ಟೀಚರ್ ಮಂಗ್ಯಾನಿಗೆ ಎಲ್ಲರ ಜೋರು ಬೀಳ್ತವಾರಿ ಅಂತಿಂದು ಕೋರಸ್ ಆಗಿ ಅಂದಿದ್ದೀನಿ. ಟೀಚರ್ಗೆ ಏನು ಕೇಳಿಲ್ಲ ಅಂದ್ರೆ ಅಷ್ಟು ಸುಂದರವಾದ ನಿಮ್ಮ ಬಾಂಧವ್ಯ ಇತ್ತು. ಬಹುಶಃ ಇನ್ನೂ ಬೇಗ ಭಾಷಣ ಕೊಟ್ಟಿದ್ರೆ ನಾನು ಚಲೋ ಮಾಡ್ತಿದ್ದೆ. ಈಗ ಹೊಟ್ಟೆ ತುಂಬೈತಿ, ನಿಮ್ಮ ನೋಡಿನೂ ತುಂಬೈತಿ. ಏನು ಮಾತಾಡೋದು ಏನಿಲ್ಲ. ನಮ್ಮ ಮನೆಗೆ ಸದಾ ಬರ್ರಿ, ಈ ಶಾಲೆಗೆ ಬರ್ರಿ, ಸದಾ ನಮ್ಮ ಹೃದಯದಲ್ಲಿ ನೀವೆಲ್ಲ ಇರ್ತೀರಿ. ಟೀಚರ್ ಯಾಕೋ ಚಲೋ ಮಾತಾಡಲಿಲ್ಲ ಅಂತಲ್ಲ, ಭಾಷಣ ಇಲ್ಲ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ನೀವೆಲ್ಲ ನಮ್ಮೊಳಗೆ ನೆನ್ಕೊಳ್ತೀರಿ. ಭಾಳಷ್ಟು ಮಂದಿ ಮಾತಾಡಬೇಕಾಗಿದೆ. ಮುಂಜಾನೆ ಇನ್ನೊಂಚೂರು ಮಾತಾಡ್ತಿದ್ದೆ. ಮತ್ತೆ ನೀವು ಈ ಶಾಲೆಗೆ ನೀವು ಮತ್ತೆ ಭೇಟಿ ಆಗೋಲ್ಲ ಅಂತ. ಆದರೆ ಶಾಲೆಗೆ ಬರೋದು ಮಾತ್ರ ಒಟ್ಟು ಬಿಡಬೇಡ. ನಿಮ್ಮ ಮಕ್ಕಳನ್ನ ಇರೋ ಸ್ಕೂಲಿಗೆ ಹಚ್ಚಿರಿ. ಈ ಊರಾಗಿದ್ದವರು ನಾವು ಚಲೋ ಕಲಿಸ್ತೀವಿ. ಟ್ಯೂಷನ್ಗೆ ಹಚ್ಚಬೇಡ ಪ್ಲೀಸ್, ಶಾಲೆಗೆ ಕಳಿಸಿ. ಈ ಶಾಲೆ ಸಂಖ್ಯೆ ಬೆಳೀಬೇಕು. ಇದು ನಮ್ಮ ಕಳಕಳಿ ವಿನಂತಿ. ಚಲೋ ಕಲಿಸ್ತೀವಿ. ಇಂಗ್ಲೀಷ್ ಮೀಡಿಯಂ ಕಲಿಸಿದ್ರೆ ಕಳಿಸ್ರಿ. ಕನ್ನಡ ಮೀಡಿಯಂ ಇದ್ರೆ ಯಾವ ಪ್ರೈವೇಟ್ ಸ್ಕೂಲಿಗೆ ಹಚ್ಬೇಡ್ರಿ, ಅಲ್ಲಿ ಟೀಚರ್ಸ್ ಬೇರೆ ಆಗ್ತಾರೆ. ಇಲ್ಲಿ ಕುಂತಂದ್ರೆ ಎಲ್ಲರೂ ಡಬಲ್ PG, ಟ್ರಿಪಲ್ PG ಇದ್ದವ್ರು. ಕೆಳಗೆ ಕುಂತವ್ರು ಮೇಡಮ್ಸ್ ಎಲ್ಲ ಸೀನಿಯರ್ಸ್ ಇದ್ದಾರೆ. ಒಳ್ಳೆ ಸ್ಟಾಫ್ ಇದೆ ನಮ್ಮದು. ನಮ್ಮ ಸ್ಕೂಲ್ ಅಡ್ವರ್ಟೈಸ್ ಮಾಡತ್ತೆ, ನಿಮ್ಮ ಸ್ಕೂಲ್ ಅಡ್ವರ್ಟೈಸ್ ಮಾಡತ್ತೀನಿ. ಆ ದೃಷ್ಟಿಯಿಂದ ಈ ಶಾಲೆಯ ಸಂಖ್ಯೆಯನ್ನು 625 ಮೀರುವಂತೆ ಈ ಬ್ಯಾಚ್ನವರು ಮಾಡಬೇಕಂತ ಹೇಳ್ತಾ ಸದಾ ಶಾಲೆಯೊಂದಿಗೆ ಕಳಕಳಿಯ ಭಾವನೆಯನ್ನು ಹೊಂದ್ರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಹಳಿಕೋಟಿ ಸರ್, ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳು. ನಮ್ಮದು ತಮಗೆಲ್ಲ ಗೊತ್ತು. ನೀವು 3 ವರ್ಷ ಇದ್ರು ನಾವು ಒಂದ್ಸಲ ನಿಮ್ಗೆ ಭಾಷಣ ಮಾಡಿಲ್ಲ. ಆದರೂ ಕೂಡ ಇವತ್ತು ನಿಮ್ಮ ಒಂದು ಪ್ರೀತಿಗೋಸ್ಕರ ಒಂದು 2 ಮಾತುಗಳನ್ನು ಹೇಳಿದ್ರೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಸರ್ಕಾರಿ ಶಾಲೆ ಅನ್ನಂಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಗೆ ಹೆಮ್ಮೆ ಇದೆ. ಅಂಥ ಒಂದು ಶಾಲೆಯೊಳಗೆ ನಮ್ಮದು ಒಂದು ದೈವ. ನಿಮ್ಮಂಥ 20 ವರ್ಷದ ನಂತರ ನಮ್ಮನ್ನು ಕರೆಸಿ ನಮಗೊಂದು ಇದು ಸನ್ಮಾನ ಅಲ್ಲಿದ ಪದ್ಮಭೂಷಣ ಪ್ರಶಸ್ತಿ ಅಂತಾರೆ. ಹೋದ ವರ್ಷ 2003-2004 ಅವರು ಪದ್ಮಭೂಷಣ ಕೊಟ್ಟರು. ಇವತ್ತು ನಮಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರೆ ನೀವು ಸರ್ಕಾರ ಕೊಡೋದು ನಮಗೆ ಆ ಪ್ರಶಸ್ತಿ ಬೇಕಾಗಿಲ್ಲ. ನೀವೇನು ನಮಗೆ ಪ್ರಶಸ್ತಿ ಕೊಟ್ಟಿಲ್ಲ. ಇದು ನಿಜವಾದಂಥ ಒಂದು ಪ್ರಶಸ್ತಿ. ನಮ್ಮ ಮುಖ ಕನ್ನಡಕ್ಕೆ ನನಗೆ ಕಾಣಂಗಿಲ್ಲ, ಆದರೆ ನಿಮ್ಮೆಲ್ಲರಲ್ಲಿ ನನ್ನ ಮುಖ ಇವತ್ತು ನೋಡಿ ಅಷ್ಟು ಸ್ವಚ್ಛವಾಗಿ ನನ್ನ ಮುಖ ಕಾಣ್ತೇವೆ. ನಿಜವಾಗಲಿ ಭಾಳ ಒಂದು ಸಂತೋಷವನ್ನು ಅನುಭವಿಸಿದ್ವಿ. ಮೇಡಮ್ ಅವ್ರು ಹೇಳಿದರು, ನೀವೆಲ್ಲರೂ ನಿಮ್ಮ ತವ್ರ ಮನೆಗೆ ಬಂದಿರಿ ಅಂತ ಅವ್ರು ಹೇಳಿದ್ರು. ಆದರೆ ಹೆಣ್ಮಕ್ಳಿಗೆ ಅಷ್ಟೇ ಸಂಬಂಧ ಆಕೈತಿದ್ರು, ಗಂಡ್ಮಕ್ಳಿಗೆ ಸಂಬಂಧ ಆಗಲಿಲ್ಲ. ಅದಕ್ಕೆ ನಾ ಏನು ಹೇಳ್ತೀನಿ, ಈಗ ಅವ್ರ ತವ್ರ ಮನೆಗೆ ಬಂದರೆ ಶಾಲೆ ಅಂತಕ್ಕಂಥ ತವ್ರ ಮನೆಗೆ ನೀವು ಎಲ್ಲರೂ ಇವತ್ತು ಬಂದಿರಿ ಅಂತ ನಾ ಹೇಳಿ. ಇದು ಶಾಲೆ ಅಂತಕ್ಕಂಥ ನಮ್ಮ ಗಂಡ್ಮಕ್ಳಿಗೆ ತವ್ರ ಮನೆ, ಹೆಣ್ಮಕ್ಳಿಗೆ ತವ್ರ ಮನೆ ಅಂತ ಒಂದು ತವ್ರ ಮನೆಗೆ ಇವತ್ತು ನೀವು ಪಾದ ಇಟ್ಟಿದ್ದೀರಿ, ಬಂದಿದ್ದೀರಿ. ಭಾಳ ಒಂದು ಹೆಮ್ಮೆ. ಇನ್ನೊಂದು ವಿಷಯ ಏನಂತಂದ್ರೆ, ಈಗ ನೀವು ಯಾವ ರೀತಿಯಾಗಿ ಶ್ರಮಪಟ್ಟು ಕಲಿತಿರಲ್ಲ, ಅವಾಗ ಮೊಬೈಲ್ ಇದ್ದಿದ್ದಿಲ್ಲ, TV ಕಡಿಮೆ ಇತ್ತು. ದಯಮಾಡಿ ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ. ಇದು ಒಂದು ಸಲಹೆ. ನಿಮ್ಮಂಗೆ ಅವ್ರು ಆಗ್ಬೇಕಾಗಿತ್ತು ಅಂತಂದ್ರೆ ನೀವು ಹೆಂಗಾಗಿರಿ, ಈಗ ನಿಮ್ಗೆ ಗೊತ್ತೈತಿ ನಿಮ್ಮ ಜೀವನ ಹೆಂಗೆ ಊಟ ಮಾಡ್ಕೊಂಡ್ರಿ, ಯಾವ ರೀತಿ ಮಾಡಿರಿ. ನಿಮ್ಮಕ್ಕಿಂತ ಹೆಚ್ಚಿಗೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕಾಗಿತ್ತಂದ್ರೆ ನಿಜವಾಗಲೂ ಅವ್ರ ಕೈಯೊಳಗೆ ಮೊಬೈಲನ್ನು ಕೊಡಬೇಡಿ. ಆನಂತರ ಇನ್ನೊಂದು ಮಾತು ನಮ್ಮ ವೀರಪ್ಪ ಸರ್ ಹೇಳಿದ್ರು, ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸ್ರಿ. ನಿಜವಾದಂಥ ದೇವರು ಗುರುನ ಬಿಟ್ಟರೆ ಮೊದಲು ತಂದೆ ತಾಯಿ, ಆನಂತರ ಗುರು. ಅದಕ್ಕೆ ನೀವೆಲ್ಲರೂ, ನೀವು ಹೆಣ್ಮಕ್ಳಿದ್ದವರು ಅತ್ತೆ ಮಾವನ್ನ ಸ್ವಲ್ಪ ಪ್ರೀತಿಸ್ರಿ, ನೀವು ಗಂಡ್ಮಕ್ಳಿದ್ದವರು ತಂದೆ ತಾಯಿಗಳನ್ನು ಪ್ರೀತಿಸ್ರಿ. ನಿಜವಾದಂಥ ತಂದೆ ತಾಯಿ ಅಂತ ಬಿಟ್ಟು ಯಾರೂ ಜಗತ್ತಿನೊಳಗೆ ಯಾರೂ ಇಲ್ಲ. ದೇವರು ನಿಜವಾದಂಥ ದೇವರು ಅಂತಂದ್ರೆ ತಂದೆ ತಾಯಿ. ಅದಕ್ಕೆ ಆ ಒಂದು ಇವನ್ನೆಲ್ಲ ಸ್ವಲ್ಪ ನಿಮ್ಮ ಮಕ್ಕಳು ಕೂಡ ನಿಮಗಿಂತ ಒಂದು ಉನ್ನತ ಮಟ್ಟದೊಳಗೆ ನಿಮ್ಮ ಮಕ್ಕಳನ್ನು ಬೆಳೆಸ್ರಿ. ನೀವು ಬೆಳೀರಿ. ಇನ್ನು ದೇವರು ತಮ್ಗೆ ಆರೋಗ್ಯ ಸಂಪತ್ತವನ್ನು ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೀವು ತೋರಿರ್ತಕ್ಕಂಥ ಪ್ರೀತಿ
ನಮಗೆ ನೀಡಿರ್ತಕ್ಕಂಥ ಸನ್ಮಾನ ಪದ್ಮಭೂಷಣ ಪ್ರಶಸ್ತಿಗಿಂತ ಹೆಚ್ಚು ಅಂತ ಹೇಳಿದ್ರು. ನೀವೆಲ್ಲರೂ ಇದನ್ನು ಸೇರಿಸೋದಕ್ಕೆ ಎಲ್ಲರೂ ಫೋನ್ ನಂಬರ್ ಆವಾಗ ನೀವು ಫೋನ್ ನಂಬರ್ ಮೊದಲು ನಾವು 2005 6ನೇ ಸಾಲಿನೊಳಗೆ ಈ ರೀತಿಯಾಗಿ ಇಷ್ಟು ಫೋನಿನ ಅನುಕೂಲತೆಗಳಿರಲಿಲ್ಲ. ಇಷ್ಟೆಲ್ಲ ಜನರನ್ನು ಸೇರಿಸೋದಕ್ಕೆ ನೀವು ಶ್ರಮಪಟ್ಟು ಈಗ ವ್ಯವಹಾರಕ್ಕೆ ನಿಂತಿರ್ತಕ್ಕ ಮಂದಿ ಇದನ್ನು ಮಾಡೋದ್ರಿಂದ ನಮಗೆ ಏನು ಲಾಭ ಸಿಗುತ್ತೆ. ಇಂಥ ಒಂದು ವ್ಯಾವಹಾರಿಕ ಜಗತ್ತಿನೊಳಗೆ ನಮ್ಮನ್ನು ನೋಡಬೇಕು, ನಮ್ಮ ಗೆಳೆಯರನ್ನೆಲ್ಲ ಕೂಡಬೇಕು, ಇದನ್ನ ಮೇಲೆ ನೆನಪಿಸ್ಕೋಬೇಕು ಅಂತ ತಿಳ್ಕೊಂಡು ಪ್ರೀತಿ ವಿಶ್ವಾಸದಿಂದ ನೀವು ಕೂಡಿರಲಿಲ್ಲ. ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇದು ಯಾವ ರೊಕ್ಕ ಕೊಟ್ಟರು ಸಿಗೋದಿಲ್ಲ. ಅಂತಹ ಒಂದು ಪ್ರಸಂಗವನ್ನು ನೀವು ನಮಗಾಗಿ ಒದಗಿಸ್ಕೊಟ್ಟೆ. ಇಷ್ಟೇನು ಖರ್ಚು ಮಾಡೋದು ಬೇಕಾಗಿಲ್ಲ ನಮ್ಗೆ. ನೀವು ಕುಡಿದ್ರು ಸಾಕು, ನಮ್ಗೆ ಖುಷಿ ಆಗುತ್ತೆ. ನಿಮಗೆ ಹೆಸರು ನೆನಪಿರಂಗಿಲ್ಲ, ಆದ್ರೆ ನಿಮ್ಮ ಮುಖ ನಮಗೆ ನೆನಪಾಗತ್ತೆ. ನಮ್ಮ ಹುಡುಗಿ ಬಾ ಅಂತ, ನಮ್ಮ ಹುಡುಗಿ ಹೆಸರು ಭಾಳ ಸಲ ನೆನಪಾಗೋದು. ಯಾಕೆ ಬ್ಯಾಚ್ ಹೋಗ್ತಿರ್ತಾವೆ, ಇಷ್ಟು ವರ್ಷ ಸರ್ವಿಸ್ ಆಗಿರ್ತೈತಿ. ಈಗ ಎಲ್ಲರೂ ಹೇಳಿದ್ರು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಟ್ಟರೆ ತಲೆಕೊಟ್ಟು ಸರ್ ಮೇಡಮ್ ಅವ್ರು ನೆನಪು ಮಾಡಿದ್ರು. ಆ ದೊಡ್ಡ ಹಾಲಿನಾಗ 120 ಹುಡುಗರು ಹೇಳ್ತಿದ್ದು. ನಾನು ಗಣಿತ ಕಾಲಾಗೆಲ್ಲ ಕುಂದ್ರವ್ರು. ನನಗೆ ಅಡ್ಡಾಡಕ್ಕೆ ಜಾಗ ಇರ್ತಿರಲಿಲ್ಲ, ಹಂಗೆ ಕಾಲು ನಡೆಸಿ ಓದಾಡ್ತಿದ್ದೆ. ಭಾಳ ದಿನ ಭಾಳ ತ್ರಾಸಾಗಿತ್ತು ನನಗೆ. ಆದರೆ ಒಂದು ಹೆಮ್ಮೆ ವಿಷಯ ಏನು ಅಂದ್ರೆ, ಬಂದ ತಕ್ಷಣ ನಮ್ಮ ವಿದ್ಯಾರ್ಥಿನಿಗೆ ಕೇಳಿದ್ರು, ಸರ್ ನೀವು ಅವಾಗ ಹೆಂಗಿದ್ರಿ, ಇವತ್ತು ಹಂಗಾಗಿ ನೋಡ್ರಿ. ಅದಕ್ಕೆ ಕಾರಣ ನೀವು. ನನ್ನ ಮಕ್ಕಳು ಕೊಡ್ಬಿಟ್ಟೆ ಅಂತ ಮರೆತು ಬಿಡ್ತೀನಿ. ನನಗೆಲ್ಲ ಮಣಿದು ನಿಮ್ಮಿಂದ ಆ ಸಂತೋಷ ಬಂದಿದ್ದು ನನಗೆ. ನಮ್ಮ ಬದುಕೇನೋ ನಿರೂಪಿಸಲ್ಪಟ್ಟ ಸಮಾಜದಿಂದ ನಮಗೆ ಸುಭದ್ರ ರೀತಿಯಾಗಿರ್ತಕ್ಕಂಥ ವೃತ್ತಿ ಐತಿ. ನಿಮಗೂ ಅಂತ ಬದುಕು ಸುಭದ್ರವಾಗಿರ್ತಕ್ಕಂಥ ಬದುಕು ಸಿಗಲಿ ಅಂತ ನನ್ನ ಕನಸು. ಯಾಕಂದ್ರೆ ನಾನು ಅದ ಹಿನ್ನೆಲೆಗಿಂತ ಬಂದವಣ. ಖುಷಿಯಿಂದ ನಾನು ಕೈಗೊಳ್ಳತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸಿಕೊಳ್ಳಿ ಅನ್ನೋಂಥ ಆಸೆ ನಾನು. ಯಾಕಂದ್ರೆ ನಮ್ಮಪ್ಪ ನಾನು ನೌಕರಿಗೆ ಹೋದಾಗ ನನಗೆ ಅದನ್ನು ಮಾಡಿದ್ದು ಇವತ್ತಿಗೆ ನೆನಪಿ. ಅವ್ರು ಹೆಬ್ಬಟ್ಟು ಅವರು ಹೇಳಿದರು, ನಿನಗಿಂಥ ಒಂದು ಜೀವನ ಸಿಗಬೇಕಾದ್ರೆ ನೀನು ಗುರುಗಳು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಿದ್ರು ಅಂಥ ಮಾರ್ಗದರ್ಶನ ನೀನು ಕೈಗೊಳ್ಳತಕ್ಕಂಥ ವಿದ್ಯಾರ್ಥಿಗಳು ರೂಪಿಸಿಕೊಳ್ಳೋಂಗೆ ಆದರೂ ನೀನು ಬದುಕು ಸಾರ್ಥಕ ಅಂತ ಅವ್ರು ಹೆಬ್ಬಟ್ಟಿನಾರ ಅವರು. ಅದು ನನಗೆ ಇವತ್ತಿಗೂ ನೆನಪೇ ಐತಿ. ನಾನು ಪ್ರತಿ ಸಲ ಪಾಠಕ್ಕೆ ಬರಬೇಕಾದ್ರೆ ನನ್ನ ಮಕ್ಕಳಿಗೆ ಏನು ಹೇಳಬೇಕು ಅಂತ ಚಿಂತನೆ ಮಾಡೋದು ಎಲ್ಲೂ ಕ್ಲಾಸಿಗೆ ಹೋಗಿಲ್ಲ ನಾನು. ಅಂಥ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ನನ್ನ ಪಾಲಕರು ಅವ್ರನ್ನ ಇವತ್ತು ನೆನೆಸ್ತೀನಿ. ಆದರೆ ನೀವು ಈಗಾಗಲ ಬೆಳೆದ ದೊಡ್ಡವರಾಗಿರಿ, ಸಮಾಜದೊಳಗೆ ಒಳ್ಳೆಯ ಗುರುತಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಬೇರೆ ಬೇರೆ ಫೀಲ್ಡ್ನೊಳಗೆ ನೀವು ಹೊಂದಿರಿ. ಅದರ ಒಂದು ಲಾಭ ನಮ್ಮ ಶಾಲೆಗಾಗಲಿ ಅನ್ನೋದು ನಮ್ಮದೊಂದು ಆಸೆ. ನೀವೆಲ್ಲರೂ ಕೂಡಿರಿ. ಬಂದಕ್ಕೆ ನಮ್ಮನ್ನೇನಾರ ಪಟ್ಟಿ ಕೇಳಕ್ಕೆ ತರಕೊಳ್ಳುವಂಥ ಭಾವ ಬೇಡ. ನಿಮ್ಮ ಕೈಲಾದಷ್ಟು ಈ ಶಾಲೆ ಕಡೆ ಗಮನ ವಹಿಸ್ರಿ. ಇವತ್ತು ಒಂದಿಷ್ಟು ಸಂಕಷ್ಟ ಕಾಲದೊಳಗೈತಿ ನಮ್ಮ ಸಮಾಜ, ದೇಶ. ಅದೇನು ಅಂದ್ರೆ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂಥ ರೀತಿ ಅದು ನಿಮ್ಮ ಮಕ್ಕಳಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡ್ತಕ್ಕಂಥ ದೇಶವನ್ನು ಸಮಾಜವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳನ್ನು ನಿಮ್ಮ ಮಕ್ಕಳಿಗೆ ಬೋಧಿಸ್ರಿ. ಪ್ರೀತಿಸುವುದನ್ನು ಕಲಿಸ್ರಿ. ಬಾಜು ಮಣಿಯವರಿಗೆ ಸಂಬಂಧದಂಗೆ ಐತಿ. ಪ್ರೀತಿಯನ್ನು ಹಂಚೋದ್ರ ಮುಖಾಂತರ ನಾವು ಬೆಸೆದು ಒಂದು ಗೂಡಬೇಕಾಗೈತಿ. ಒಂದು ಸಣ್ಣ ಕಥೆ ಹೇಳೋದ್ರ ಮುಖಾಂತರ ನಾನು ಇಲ್ಲಿ ಮುಗಿಸ್ತೀನಿ. ಅದೇನು ಅಂತಂದ್ರೆ, ಒಬ್ಬ ಸೊಸಿ ಹತ್ತಿ ಮಣಿ ನಡೆಯಕ್ಕೆ ಹೋಗಿರ್ತಾಳ. ಅತ್ಯಂತಕ್ಕೆ ಸೇರ್ಕಿಲ್ಲ, ಗೊತ್ತಾಯ್ತು ನಿಮ್ಗೆ. ಹತ್ತಿರಬಾರ್ದು. ಈಗಂತೂ ಕಣ್ಣೆ ಕೊಡಬೇಕಾಗತ್ತೆ ಹೇಳ್ತಾರೆ. ಹತ್ತಿ ಮಾವು ಕುಡಿಯೋದಾರ ಅಂದ್ರೆ ಹಿಂಜರಿತಾರೆ ಕೊಡಕ್ಕೆ. ಒಕ್ಕತನ ಅಂತ ಮಾಡಿದ್ರೆ ಯಾರು ಕೊಡೋದಿಲ್ಲ. ಒಳ್ಳೆ ನೌಕರಿ ಮಾಡೋದು. ಹತ್ತಿರ್ತಾಳ ಮನಾಗ. ಹತ್ತಿ ಅಂದರೆ ಒಟ್ಟ ಸೇರ್ಕಿಲ್ಲ ಸೊಸಿಗೆ, ಸೊಸಿ ಅಂದ್ರೆ ಹತ್ತಿ ಸೇರ್ತಾರೆ. ಜಾಗ ಬರ ಇದು ಯಾವಾಗ ನೆಗದ ಬಿದ್ದು ನೆಲಿಕೆ ಆಗೈತೆ ಅಂತ ಸೊಸಿ ದೇವ್ರನ್ನ ಬೇಡ್ಕೊಂತಿರ್ತಾಳ. ಯಾವಾಗ ಹಾದಿರ್ತಿದ್ದೆ ಪೀಡ ಅಂತೇಳಿ ಗಟ್ಟಿರ್ತಾಳ. ಹತ್ತಿ ಹೋಗೋಳ ಸಾಕಾಗಿತ್ತು. ಇನ್ನೊಂದು ಜಗಾಡಿ ಅವರಪ್ಪ ಡಾಕ್ಟರ್ ಇರ್ತಾನೆ. ಸೊಸಿ ತಂದೆ ಡಾಕ್ಟರ್ ಇರ್ತಾನೆ. ಅವ್ರನ್ನ ಕೇಳ್ತಾಳೆ, ಅಪ್ಪಾಜಿ ನನಗೆ ಹತ್ತಿ ಕಾಟ ಭಾಳ ಆಗೈತಿ, ಹೆಂಗಾರ ಮಾಡಿ ನಮ್ಮ ಹತ್ತಿ ಶಿವನ ಪದ ಸೇರೋಂಗೆ ಮಾಡ್ಬೇಕು ನೋಡೋಣ. ರೋಗ ಬಂದ್ರೆ ಆರಾಮಾಗ ಒಂದು ಔಷಧ ಕೊಡ್ತೀನಿ, ನಮ್ಮ ಹತ್ತಿ ಕಾಟ ಹೋಗುವಂಗೆ ನನ್ನ ಹತ್ತಿ ಹೋಗ್ಬೇಕು ಅಂತ ಹೇಳ್ತೀನಿ. ಅವರಪ್ಪ ಹೇಳ್ತಾನೆ, ನನಬೇಡ ತಾಯಿ ಇದ್ದಂಗೆ ಸರಿಯಾಗಿ ಜೋಪಾನ ಮಾಡ್ಕೊಂಡು ಹೋಗು. ಏನು ಹೇಳಿದ್ರು ನಾನು ಹೆಂಗಾರ ಮಾಡಿ ನನ್ನ ಹತ್ತಿಗೆ ಒಂದು ಗತಿ ಕಾಣಿಸುವಂಥ ಔಷಧ ಕೊಡ. ಬೇಡ ಅಂದ್ರೆ ಕೇಳಿದ್ರೆ ಮಗಳ ಬಗ್ಗೆ ಪ್ರೀತಿ ಅವೇನು ಮಾಡ್ತಾರೆ, ಆಯ್ತವಾ ನಿನಗೊಂದು ತಿಂಗಳದ್ದೆ ಔಷಧ ಕೊಡ್ತೀನಿ, ಆಕೆ ದಿವಸ ರಾತ್ರಿ ಹಾಲಿನಾಗ ಹಾಕಿಬಿಡ ಹೋಗ್ಬಿಡ್ತಾರೆ ಒಂದು ತಿಂಗಳಿಗೆ. ಆದ್ರೆ ನೀನು ಔಷಧ ಕೊಡೋ ಹೊತ್ತಿನಾಗ ಭಾಳ ದಿವಸಕ್ಕೆ ಕಾಳಜಿ ಮಾಡು. ಹಂಗೆ ಔಷಧ ಹಾಕಿ ಹಾಲು ಕುಡಿಯೋಕೆ ಕೊಟ್ಟೆ ಆಕಿ ಕುಡಿಯಂಗಿಲ್ಲ. ಅದಕ್ಕೆ ನೀನು ದಿವಸ ಹಾಕಿ ಕಾಳಜಿ ಮಾಡ್ದಂಗೆ ಮಾಡಿ, ರಾತ್ರಿ ಹೊತ್ತಿನ ಮಾತ್ರ ಕಾಳಜಿ ಮಾಡಿ ಹಾಲಿನಾಗ ಇಷ್ಟು ಮಾಡು, ಒಂದು ತಿಂಗಳು ನೀನು ಬೀಳ ಹೋಗ್ಬಿಡ್ತಾನೆ.
ಭಾಳ ಚಲೋ ಆದಂತ ಖುಷಿಯಿಂದ ಬರ್ತಾರೆ ಗಂಡ ಮನೆಗೆ. ಭಾಳ ಕಾಳಜಿ ಮಾಡಕ್ಕಂದಿರ್ತಾಳೆ ಅತ್ತಿನ. ದಿವಸ ಪ್ರೀತಿಯಿಂದ ಊಟ ಮಾಡಿಸೋದು, ಪ್ರೀತಿಯಿಂದ ಎಲ್ಲ ನಾವು ಕಾಳಜಿ ಮಾಡೋದು. ದಿವಸ ಅರಿವಿ ಹಾಕೊಳ್ಳೋಕೆ ಅರಿವಿ ಒಯ್ಯೋಕೆ ಎಲ್ಲ ಜಗಳ. ಆದ್ರೆ ಈಗ ಏನು ಕೆಲಸ ಮಾಡಿಸ್ಕೊಡೋದು ಅತ್ತಿಗೆ ಭಾಳ ಪ್ರೀತಿಯಿಂದ ನೋಡ್ಕೊತಿರ್ತಾಳೆ. ಎಷ್ಟು ಬದ್ದಾಗ ಸೊಸಿ ಎಷ್ಟು ಕಾಳಜಿ ಮಾಡಕತ್ತಾರಲ್ಲ ಅಂತ. ಆದ್ರೂ ಏನೋ ಬದ್ದಾಗ ಅಂತ ತಿಳ್ಕೊಂಡು ದಿವಸ ಕೊಡುವಂಥ ಹಾಲನ್ನ ಕುಡಿಯಾಕೊಂಡಿರ್ತಾರೆ. ಸೊಸಿ ಭಾಳ ಖುಷಿ. ಇನ್ನೊಂದು ತಿಂಗಳಾದ್ರೆ ಪೀಳ ದಿವಸ ಭಾಳ ಒಳ್ಳೆಕಿದ್ರೆ ನಾ ತಪ್ಪು ತಿಳ್ಕೊಂಡಿದ್ದ ಸುಳ್ಳ ಜಗಳ ತೆಗಿತಿದ್ದಾಗಿ ಕೂಡ ಹೆಂಗಾರ ಮಾಡ ಆಕೆ ಉಳಿಬೇಕು ನೋಡ. ಯಾಕೆ ಭಾಳ ಕಾಳಜಿ ಮಾಡತ್ತಾಳ. ಮನೆಯೊಳಗೆಲ್ಲ ಬಂಗಾರ ತಂದೆಲ್ಲ ಬಂಗಾರ ಮಳೆ ಕೊಟ್ಟಾಳ, ಪಟ್ಟಿಗಳನ್ನೆಲ್ಲ ತೆಗೆದು ಮಳೆ ಕೊಟ್ಟಾಳ. ಅದಕ್ಕೆ ದಯವಿಟ್ಟು ಆಕೆ ಉಳಿಯೋಂಗಾಗಲಿ ಅಂತ ಕೇಳಿದಾಗ ಹೊರ ಕೇಳ್ತಾ ನೋಡುವ. ಆಕೆ ಒಳ್ಳೆಯವ್ರು ಅದಾರಂತ ನೀನು ನೋಡೇ ಕೊಟ್ಟಿ ನಾನು. ನೀನು ಆಕೆ ದ್ವೇಷ ಮಾಡಕತ್ತಿದ್ದಿ. ಆಕೆ ಕೊಟ್ಟದ ಟಾಣಿಕ್ ಗುಳಿಯವ. ಸುಮ್ಮನೆ ನಿನಗೆ ಸಮಾಧಾನಕ್ಕೆ ಹಂಗೆ ಹೇಳಿದ್ದೆ ಅಂತಂದಾಗ ಖುಷಿ ಆಗುತ್ತೆ. ಪ್ರತ್ಯೇಕ ಒಳ್ಳೆ ಹೆಣ್ಣು ಮನೆಗೆ ಬರ್ತಾಳೆ, ಒಳ್ಳೆ ಪ್ರೀತಿಯಿಂದ ಅವ್ರು ನಡ್ಕೊಂಡು ಹೋಗುವ ಅಂತ ಕಲಿ. ಹಂಗೆ ನಮ್ಮ ಸಮಾಜದೊಳಗೂ ಹಂಗೆ ಬೇರೆಯವ್ರನ್ನ ಸಂಶಯದಿಂದ ನೋಡೋದ್ರ ಮುಖಾಂತರ ನಾವೇನು ಮಾಡಕತ್ತೀವಿ, ಸಮಾಜವನ್ನು ಇನ್ನಷ್ಟು ಹರಿಗಡಿಸಕತ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಂದವರು ಒಂದಾಗುವಂಗೆ ಆ ಒಂದು ಭಾವನೆಯನ್ನು ನಾವು ಮುಡಿಸೋ ಮುಖಾಂತರ ಸಮಾಜದೊಳಗೆ ಒಳ್ಳೆಯ ಭಾವನೆಗಳನ್ನು ಮುಡಿಸೋ ಮುಖಾಂತರ ಏಕತೆಯನ್ನು ಸಾಧಿಸಬೇಕಾಗಿ. ಜೊತೆಗೆ ನಿಮ್ಮ ಒಳ್ಳೆಯ ಭವಿಷ್ಯ ನಿಮಗಾಗಲಿ. ಈ ಕೂಡಿಸಿ ಒಳ್ಳೆಯದನ್ನು ನೀವು ಹಿಂದಿನ ನೆನಪಿಸ್ಕೊಟ್ಟದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಮನೆ ಮಾತಾಡ್ತಾರೆ.